ಬಹಳ ಹೋಪ್ ಇಟ್ಕೊಂಡಿದ್ದೆ ಈ ವ್ಯಕ್ತಿ ಬದುಕಿ ಬರ್ತಾರೆ, ಯುವಕ ಬದುಕಿ ಬರ್ತಾರೆ ಅಂತ ಹೇಳಿ ಬದುಕಿ ಬಂದಿಲ್ಲ. ನಿನ್ನೆ ಅಷ್ಟೇ ವೈದ್ಯರು ಬ್ರೈನ್ ಡೆಡ್ ಅಂತ ಹೇಳಿದ್ರು, ಬಟ್ ಇವತ್ತು ಕೊನೆಯುಸಿರೆಳೆದಿದ್ದಾರೆ. ಮರದ ಕೊಂಬೆ ಬಿದ್ದು ಗಂಭೀರವಾಗಿದ್ದಂತಹ ಅಕ್ಷಯ್ ಈಗ ಸಾವನ್ನಪ್ಪಿರುವಂತಹ ವರದಿ ಬರ್ತಾ ಇದೆ. 5 ದಿನಗಳ ಸಾವು ಬದುಕಿನ ಹೋರಾಟ ಕೊನೆಗೂ ಕೂಡ ಅಕ್ಷಯ್ ಅಂತ್ಯಗೊಳಿಸಿಬಿಟ್ಟಿದ್ದಾರೆ. ಜೂನ್ 15ನೇ ತಾರೀಕಿಗೆ ಗಾಯಗೊಂಡಿರ್ತಾರೆ. ಬೆಂಗಳೂರಿನ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರ್ತಾರೆ. ಸತತ 5 ದಿನಗಳವರೆಗೂ ಕೂಡ ಹೋರಾಟವನ್ನು ನಡೆಸ್ತಾರೆ. ಮಂಡಿ ಚಿಪ್ಪಿಗೆ ತಲೆಬುರುಡೆಗೆ 12 ಪೀಸ್ ಆಗಿರುತ್ತೆ. ಅದನ್ನು ಆಪರೇಷನ್ ಮಾಡಿರ್ತಾರೆ ವೈದ್ಯರು. ಹೇಗೋ ಹಾಗೂ ಮಾಡಿ ಬದುಕಬಹುದು ಅಂತ ಕಾಯ್ತಾ ಇರ್ತಾರೆ. ನಿನ್ನೆ ಬ್ರೈನ್ ಡೆಡ್ ಅಂತ ಹೇಳ್ತಾರೆ. ಇವತ್ತಿಗೆ ಕೊನೆಯುಸಿರೆಳೆದಿದ್ದಾರೆ. ಅವರ ತಂದೆ ಕಿಡ್ನಿ ಆಪರೇಷನ್ ಆಯಿತು, ಡಯಾಲಿಸಿಸ್ ಅಲ್ಲಿದ್ದರು. ಅವ್ರಿಗೆ ಮೊನ್ನೆ ಆಪರೇಷನ್ ಕೂಡ ಆಗಿದೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಇದೆಲ್ಲ. ಪಾಪ ಅವರ ಅಕ್ಷಯ್ ಅವರ ಅಜ್ಜಿ ಅದು ತುಂಬ ಕಣ್ಣೀರಿಡ್ತಾ ಇದ್ರು. ಅವ್ರು ಹೇಳ್ತಾರೆ 4 ಮಕ್ಕಳು ಅದೇನೋ ಹೇಳ್ತಾ ಇದ್ರಪ್ಪ, ಗೊತ್ತಿಲ್ಲ ನಮಗೆ ಸ್ಟೋರಿ. 4 ಮಕ್ಕಳನ್ನು ಕಳ್ಕೊಂಡೆ ನಾನು ಅಂತೇಳಿ. ನಂಬಿಕೆ ಹೊರಟೋಗ್ಬಿಡುತ್ತೀರಿ. ನಮ್ಮವ್ರನ್ನ ನಾವು ಕಳ್ಕೊಂಡಾಗ ಯಾರ ಮೇಲೆ ನಂಬಿಕೆ ಇಟ್ಕೊಂಡಿರ್ತೀವಿ ಅಂದರೆ ಕೊನೆಯದಾಗಿ ದೇವರ ಮೇಲೆ ನಂಬಿಕೆ ಇಟ್ಕೊಂಡಿರ್ತೀವಿ. ನೀನಾದರೂ ಅವ್ರನ್ನ ರಕ್ಷಣೆ ಮಾಡ್ತೀಯಪ್ಪ, ನಮ್ಗೆ ಕಳಿಸ್ಕೊಡ್ತೀಯ ಅಂತೇಳಿ. ಈ ಥರ ಆದಾಗ ನಂಬಿಕೆಗಳಿಗೆ ಭಾಳ ದೊಡ್ಡ ಪೆಟ್ಟು ಬೀಳುತ್ತೆ. ವಾಪಸ್ ಬರಬೇಕಾದ್ರೆ ಕಷ್ಟ ಆಗ್ಬಿಡುತ್ತೆ. ಅವ್ರು ಹೇಳ್ತಾರೆ 4 ಮಕ್ಕಳನ್ನು ಕಳ್ಕೊಂಡಿದ್ದೀನಿ ಅಂತೇಳಿ. ಅದೇನು ಗೊತ್ತಿಲ್ಲ ಅವ್ರ ಪಾಪ ಯಾವ ರೀತಿ ಸಂಕಟ ಅನುಭವಿಸಿದಳು ಆ ತಾಯಿ ಅಂತ ಹೇಳಿ. ಹೆತ್ತ ತಾಯಿಗೆ ಗೊತ್ತದ್ರ ಸಂಕಟ ಏನಿರುತ್ತೆ ಅಂತೇಳಿ. ಆ ಮಕ್ಕಳನ್ನು ಕಳ್ಕೊಂಡಾಗ ಪಾಪ ಎಂಥ ಯಾವ ರೀತಿಯಾಗಿ ಒದ್ದಾಡಿರಬೇಕು ಅಂತ ಹೇಳಿ. ಒಬ್ಬ ಮೊಮ್ಮಗನನ್ನು ಕಳ್ಕೊಳ್ಳೋದಲ್ಲ, 4 ಮಕ್ಕಳ ಬಗ್ಗೆ ಹೇಳ್ತಾ ಇದ್ದಾರೆ ಅವ್ರು. ಅದೇನು ಕಥೆನೂ ಗೊತ್ತಿಲ್ಲ. ಈಗ ಮೊಮ್ಮಗನೂ ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದ್ಬಿಟ್ರು. ನಂಬಿಕೆ ಇಟ್ಟಿದ್ರು. ಅವ್ರು ಮೃತ್ಯುಂಜಯ ಹೋಮವನ್ನು ಮಾಡಿಸಿದ್ರು. ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಬಟ್ ಆಗಲಿಲ್ಲ, ಬದುಕುಳಿಲಿಲ್ಲ. ವಿಧಿಯ ಮುಂದೆ ಎಲ್ಲವೂ ಕೂಡ ಶೂನ್ಯ ಅಂತಾರೆ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಈಗ. ಇದಕ್ಕೆಲ್ಲದಕ್ಕೂ ಕೂಡ ಹೊಣೆ ನೇರವಾಗಿ ಆ BBMPಯಲ್ಲಿರುವಂಥವ್ರು. ನಿಮ್ಗೆ ಎಷ್ಟು ಗುದ್ರು ಅಷ್ಟೇ ನನಗೆ BBMPಯಲ್ಲಿರುವಂಥವ್ರು ಕೆಲವ್ರಿಗೆ ಮಾತ್ರ. ಎಂಥ ಕಚಡಾಗ್ಳ್ರಿ ನೀವೆಲ್ಲ. ಅಸಹ್ಯ ಅನಿಸ್ತು ನಂಗೆ. ಆ ಶಬ್ದ ಬಳಕೆ ಮಾಡೋಕ್ಕೂ ಕೂಡ ಬೇಸರ ಆಗಿಬಿಡುತ್ತೆ ಕೆಲವೊಂದು ಟೈಮಲ್ಲಿ. ಯಾಕಿಂತ ಶಬ್ದ ಬಳಕೆ ಮಾಡ್ತೀನಿ ಅಂತೇಳಿ.